ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತು ಅನ್ಕಿರ ಲಾಗ್ 3 ಗಂಟೆಗೆ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತು ಅನ್ಕಿರ ಆಲೂಗಡ್ಡೆ ಸಮೋಸ ಮಾಡ್ರಿ ಆಯ್ತು ಅಂತ ಕೇಶಂದು ಆಯಿತು ಅನ್ಕೊಂಡಿ ನೋಡ್ರಿ. ಇವಾಗ ಅನ್ಕಿರ ಆಲೂಗಡ್ಡೆನೂ ಇವತ್ತು ಕುದಿಸ್ಲಾಕ ಇಟ್ಕೊಂಡು ನೋಡ್ರಿ. ಇಟ್ಕೊಂಡ್ಮೇಲೆ ಅನ್ಕಿರು ಕುದಿಲತ್ತವ ಆಲೂಗಡ್ಡೆನೂ. ಇವಾಗ ಅನ್ಕಿರು ಇಷ್ಟು ಎಣ್ಣೆ ಮೈದಾ ಹಿಟ್ಟು ತೊಂದು ನೋಡ್ರಿ. ಮೈದಾ ಹಿಟ್ಟಿನಾಗ ಇಷ್ಟು ಎಣ್ಣೆ ಹಾಕ್ಯಂದು ಅಜ್ವಾನ ಹಾಕ್ಯಂದು ನೀರು ಹಾಕಿ ಚಂದ ಕಲಸ್ಲೈತಿ ನೋಡ್ರಿ. ಹಿಟ್ಟು ಅಷ್ಟು ಜಾಸ್ತಿ ಮೆತ್ತಗೂ ಬೇಡ್ದು, ಅಷ್ಟು ಗಟ್ಟಿನೂ ಇರಬಾರ್ದು ನೋಡ್ರಿ. ಈ ಥರ ಕಲ್ಸ್ಕೊಂಡು ನೋಡ್ರಿ. ಮುಚ್ಚಿ ಇಟ್ಕೊಂಡು ನೋಡ್ರಿ. ಅದು ನೆನೆತನ ಇವಾಗ ಆಲೂಗಡ್ಡೆನೂ ಕುದ್ದವ್ರಿ. ಇವಾಗ ಒಗ್ಗರಣೆ ಕೊಡ್ತೀನಿ ನೋಡ್ರಿ. ಆಲೂಗಡ್ಡೆ ಪಲ್ಯ ಮಾಡ್ರಿ ಆಯ್ತಂತ ಇಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಚಟ್ಪಟನ ಟೈಮಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಯಂದು ಆಯ್ತು ಇಷ್ಟು ಅಲ್ಲ ಬೆಳ್ಳುಳ್ಳಿ ಹಾಕ್ಯಂದು ತಿರುಗಕತ್ತಿ ನೋಡ್ರಿ. ಇವಾಗ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಇಟ್ಕೊಂಡು ಗೀಸಿನ ಹಾಕ್ಲತ್ತಿ ನೋಡ್ರಿ. ಉಳ್ಳಾಗಡ್ಡಿನ ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಬಾಡಿಸ್ಬೇಕು ರೀ. ಬಾಡಿಸ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಹಾಕಿತ್ತು ನೋಡ್ರಿ. ಉಳ್ಳಾಗಡ್ಡಿ ಚಂದ ಬಾಡ್ಬೇಕ್ರಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗತ್ತನ ತಿರುಗ್ಬೇಕು ನೋಡ್ರಿ. ಹಸಿದು ಕರಿಬೇವು ಹಾಕಿತ್ತು ನೋಡ್ರಿ. ಚಂದ ಅಷ್ಟು ಮಿಕ್ಸ್ ಮಾಡ್ಬೇಕು ನೋಡ್ರಿ ಸರಿಯಾಗಿ. ಆಲೂಗಡ್ಡೆನೂ ಕುದ್ದವ್ರಿ. ಕುದ್ದಿಗೆಸಿನ ಸಿಪ್ಪೆದೆಲ್ಲ ಒಟ್ಟು ತೆಕ್ಕಂದು ಇಟ್ಕೊಂಡು ನೋಡ್ರಿ. ಇವಾಗ ಕಲರ್ ಚೇಂಜ್ ಆದ್ಮೇಲೆ ಅರಿಶಿಣ ಇಷ್ಟು ಉಪ್ಪು ಹಾಕೈತಿ ನೋಡ್ರಿ. ಅರಿಶಿಣ, ಉಪ್ಪು, ಅಷ್ಟು ಧನಿಯಾ ಪುಡಿ ಹಾಕ್ಯಂದು ನೋಡ್ರಿ. ಹಾಕ್ಯಂದು ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈ ಥರ ಮಿಕ್ಸ್ ಆದ್ಮೇಲೆ ಆಲೂಗಡ್ಡೆನೂ ಸರಿಯಾಗೆಲ್ಲ ಅಷ್ಟು ಮೆತ್ತಗೆ ಮಾಡ್ಕೊಂಡು ನೋಡ್ರಿ. ಇವಾಗ ಒಣಗಿದ ಮೆಂತ್ಯ ಹಾಕ್ಲತ್ತಿ ನೋಡ್ರಿ. ಅದನ್ನು ಹಾಕ್ಯಂದು ಚಂದ ತಿರುಗಕತ್ತಿ ನೋಡ್ರಿ. ಇವಾಗ ಆಲೂಗಡ್ಡೆನೂ ಮೆತ್ತಗೆ ಮಾಡ್ಕೊಂಡು ನೋಡ್ರಿ. ಅದೆಲ್ಲ ಒಟ್ಟು ಹಾಕ್ಯಂದು ಮಿಕ್ಸ್ ಮಾಡ್ಕೊಳತ್ತಿ ನೋಡ್ರಿ. ಆಲೂಗಡ್ಡೆನೂ ಹಾಕ್ಯಂದು ಆಲೂಗಡ್ಡೆ ಪಲ್ಯನೂ ರೆಡಿ ಐತ್ರಿ. ಇವಾಗ ಸಮೋಸ ಮಾಡ್ರಿ ಐತಂತ ಹಿಟ್ಟು ಈ ಥರ ನೆಂದ ನೋಡ್ರಿ. ಈ ಥರ ಮತ್ತೆ ಎಷ್ಟು ಚಂದ ನೆಂದೊಟ್ಟು ಅಷ್ಟು ಸರಿಯಾಗಿ ನೋಡ್ರಿ. ಸಮೋಸ ಮಾಡ್ಲಾಕ ಮಾಡ್ಕೊಳತ್ತಿ ನೋಡ್ರಿ. ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೋಬೇಕು ನೋಡ್ರಿ. ಆಲೂಗಡ್ಡೆ ಪಲ್ಯ ಈ ಥರ ಮಾಡ್ಕೊಂಡ್ರೆ ಮಸ್ತ್ ಬರ್ತಾವ್ರಿ ಸಮೋಸ. ನೀವೇ ಫಸ್ಟ್ ನಮ್ಮ ಚಾನಲ್ ನೋಡ್ಲತ್ತರ ಯಾರೆಲ್ಲ ಹೊಸ್ದಾಗಿ ನೋಡ್ಲತ್ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ನೋಡಿದ್ರಲ್ಲ ಸುಮ್ದಿ ಈ ಥರ ಇಟ್ಕೊಂಡು ಸ್ವಲ್ಪ ಇಷ್ಟು ಮೈದಾ ಹಿಟ್ಟು ನೀರು ಹಾಕ್ಯಂದು ನೋಡ್ರಿ. ಬಡ್ದಂತ ಗೀಸ್ಕೊಂಡು ಹಚ್ಕೊಳತ್ತಿ ನೋಡ್ರಿ. ಸ್ವಲ್ಪ ಹಚ್ಕೊಂಡು ಸಮೋಸದಾಗ ಹಚ್ಚಂದ್ರೆ ಎಷ್ಟು ಎಣ್ಣೆ ಬಿಟ್ರೂ ಅದಾಗಲ್ರಿ, ಕಡಿಯೋಕ್ಕಾಗಲ್ರಿ. ಅದ್ರ ಸಲುವಾಗಿ ಅದು ಹಚ್ಕೊಂಡಿ ನೋಡ್ರಿ. ನಾನು ಈ ಥರ ಒಂದೊಂದು ಮಾಡ್ಕೊಳತ್ತಿ ನೋಡ್ರಿ. ನಾನು ನೋಡಿ ಅಷ್ಟು ಈ ಥರ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಗೀಸಿಂದು ಸಮೋಸ ಅಷ್ಟು ಒಮ್ಮೆಲಿಗೆ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಈ ಥರ ರೆಡಿ ಆದ ನೋಡ್ರಿ. ನಾವು ಸಮೋಸ ಇಷ್ಟು ಮಾಡೀನಿ. ಎಣ್ಣೆನ ಕಾಯ್ಲಾಕ ಇಟ್ಕೊಂಡಿರಿ. ಎಣ್ಣೆನ ಅಷ್ಟೇ ಲೈಟಾಗಿ ಕಾದ್ಮೇಲೆ ಸಮೋಸ ಮಾಡಿದ್ದು ಅದ್ರೊಳಗೆ ಬಿಡ್ಲತ್ತಿ ನೋಡ್ರಿ. ನಾನು ಚಂದ ಎಣ್ಣೆ ಕಾಯ್ದ್ಮೇಲೆ ಆ ಕಡೆ ಈ ಕಡೆ ತಿರುಗಿ ಹಾಕ್ಕೋಬೇಕು ನೋಡ್ರಿ. ಕಲರ್ ಚೇಂಜ್ ಆಗತ್ತನ ಹುರ್ಕೋಬೇಕು ನೋಡ್ರಿ. ಈ ಥರ ಸಮೋಸ ರೆಡಿ ಅದ ನೋಡ್ರಿ. ಮತ್ತು ನಾವು ತೆಗಿಸಿಂದ ಅವನು ಕರಿಲೈತಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತವೆ ನೋಡ್ರಿ ಸಮೋಸ. ನೀನು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿಗಿಸಿಂದು ಮಾಡಿರಿ. ಈ ಥರ ರೆಡಿ ಅದ ನೋಡ್ರಿ ಸಮೋಸ. ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಸಮೋಸ. ಕಲರ್ ಎಷ್ಟು ಚೇಂಜ್ ಆಗ್ಯಾವ ನೋಡ್ರಿ. ಈ ಥರ ರೆಡಿ ಅದ ನೋಡ್ರಿ ಸಮೋಸ. ಹೇಳ್ತೀನಲ್ಲ ಇಷ್ಟೇ ನೋಡ್ರಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.